ಇನ್ನು ಬೆಂಗಳೂರಿನಲ್ಲಿ ತಮ್ಮದಲ್ಲದ ತಪ್ಪಿಗೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಪ್ರಕರಣ ನೋಡಿ. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ. ಬೆಂಗಳೂರಿನಲ್ಲಿ ವಿದ್ಯುತ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ದಾರುಣ ಘಟನೆ. ರಸ್ತೆ ಕಾಮಗಾರಿ ನಡೀತಾ ಇತ್ತು. ಈ ವೇಳೆ ಕರೆಂಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಅವ್ರ ಪಾಡ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರಂತೆ. ಪಾಪ ಅವ್ರ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ಆ ವಿದ್ಯುತ್ ಕಂಬ ಅದು ಸಿಮೆಂಟ್ ಸ್ಲ್ಯಾಬ್, ಆ್ಯಕ್ಚುಲಿ ತುಂಬ ತೂಕ ಇರುತ್ತೆ. ಅದು ಬಿದ್ದರೆ ತಡಿತರ. 4 ತಿಂಗಳ ಗರ್ಭಿಣಿ ಸೋನಿ ಅಂತ 35 ವರ್ಷ ಮತ್ತು ಮತ್ತೊಬ್ಬ ಮಹಿಳೆ 35 ವರ್ಷದ ಸುಮತಿ ಅನ್ನೋರು ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಸದಗುಂಟೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ದುರಂತ ಇದು. ಹಾಗೆ ನೋಡಕ್ಕೆ ಹೋದರೆ ಯಾರದ್ದೋ ನಿರ್ಲಕ್ಷ್ಯ, ಯಾರದ್ದೋ ಎಡವಟ್ಟು, ಯಾರದ್ದೋ ತಪ್ಪಿಗೆ ಆ ಇಬ್ಬರು ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ. ಯಾರು ಅವರ ಕುಟುಂಬಕ್ಕೆ ದಿಕ್ಕು ಅನ್ನೋದು ನನ್ನ ಪ್ರಶ್ನೆ. ಅವ್ರಿಗೆ ಮಕ್ಕಳು, ಮರಿ, ಗಂಡ ಎಲ್ಲ ಇರ್ತಾರೆ. ಆ ಕುಟುಂಬಕ್ಕೆ ಆಧಾರವಾಗಿರ್ತಾರೆ ಈ ಮಹಿಳೆ. ಅವರೇ ಏಕಾಏಕಿ ಈ ರೀತಿ ಸತ್ತೋಗ್ಬಿಟ್ರೆ, ನಿನ್ನೆ ಇದ್ದವರು ಈಗಿಲ್ಲ ಅಂತಂದರೆ ಯಾರು ಜವಾಬ್ದಾರಿ? ಯಾರು? ನೀವೇನೋ ಒಂದು 4 ಲಕ್ಷ 5 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀರಾ. ಆ 4-5 ಲಕ್ಷದಿಂದ ಆ ಕುಟುಂಬದ ಬವಣೆ ನೀಗುತ್ತಾ? ಸಮಸ್ಯೆ ಪರಿಹಾರ ಆಗುತ್ತಾ? ಅದರಲ್ಲೊಬ್ಬರು ಗರ್ಭಿಣಿ ಮಹಿಳೆ ಬೇರೆ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಬಹಳ ಬೇಜಾರಾಗುತ್ತಪ್ಪ. ನೋಡಿ, ಅವ್ರದ್ದೇನೂ ತಪ್ಪೇ ಇಲ್ಲ. ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಜೀವನನೇ ಹೀಗೆ. ನೀವು ಮನೆ ಬಿಟ್ಟು ಹೊರಗಡೆ ಹೋದರೆ ಸೇಫಾಗಿ ಮನೆಗೆ ಬಂದರೆ ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವು ಹೋಗ್ತಿರ್ತೀರ, ಹಿಂದ್ಗಡೆಯಿಂದ ಯಾರೋ ಬಂದು ಗುದ್ದಿಸ್ಬಿಡ್ತಾರೆ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ತೀರ, ಇನ್ನೇನೋ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ, ಇನ್ನೆಲ್ಲೋ ಕಂಬ ಬಿದ್ದುಬಿಡುತ್ತೆ, ಇನ್ನೆಲ್ಲೋ ಗುಂಡಿನಲ್ಲಿ ಬಿದ್ದುಬಿಡ್ತೀರಾ, ಪ್ರಾಣ ಹೊಟ್ಟೋಗುತ್ತೆ. ಯಾರು ತಪ್ಪು? ಇದಕ್ಕೆಲ್ಲ ಯಾರು ಹೊಣೆ? ರಸ್ತೆ ಕಾಮಗಾರಿ ವೇಳೆ ಕಂಬ ಬಿದ್ದು ಮಹಿಳೆ ಸಾವನ್ನಪ್ಪಿರುವಂಥದ್ದು. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಅವ್ರ ಕುಟುಂಬಸ್ಥರು ಇದ್ದಾರೆ. ಇಲ್ಲಿ ಲಾಸ್ಟ್ ಕಂಬ ಐತೆ, ಅಲ್ಲಿ ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಬಿಟ್ಬಿಟ್ಟು ಬರೋ ಟೈಮು, ಆ ಟೈಮ್ ಇವನಿಗೆ ಬಂದು ಬುಕ್ ಯಾವುದೋ ತೊಗೊಂಬರ್ಬೇಕಂಟು ತೊಗೊಂಬರ್ದ. ಇವನು ತಳ್ಳಿಬಿಟ್ಟು ನಮ್ಮ ತಂಗಿ ಸಿಕ್ಕಿಬಿಟ್ಟಿದೆ. ಸಿಕ್ಬಿಟ್ಟು ಕಂಬ ಬಿದ್ದೋಗ್ಬಿಟ್ಟಿದೆ. ಆ ACB ಗಾಡಿ ಬಂದು ಏನೋ ಸಾಂಗ್ಸ್ ಕೇಳ್ಕೊಂಡು ಟಚ್ ಮಾಡಿಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಪವರ್ ಆಫ್ ಆಗಿಲ್ಲ, ಏನೂ ಆಗಿಲ್ಲ. ಆ ಟೈಮ್ಗೆ ಏನು ಹೆಚ್ಚು ಕಡಿಮೆ ಏನೂ ಇಲ್ಲ. ಯಾರು ನೋಡಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಇವರೆಲ್ಲ ನೋಡ್ಬಿಟ್ಟು ಇದು ಮಾಡಿಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀವಿ, ಚಿನ್ಮೆ ಹಾಸ್ಪಿಟ್ಲ್ಗೂ. ನಮ್ಮ ಮಗಳೇ ಅಲ್ಲಿ ಅಂದ ಕರೆಂಟ್ ಕಂಬತ್ತಿಲ್ಲ, ಕಂಬ ಬಿದ್ದೋಯ್ತು. ಮಕ್ಕಳೆಲ್ಲ ಟ್ಯೂಷನ್ಗೆ ಬೋಡಾಗಪ್ಪ. 2 ಮಕ್ಕಳಪ್ಪ ಬಿದ್ದೋಯ್ತು. ಕರೆಂಟ್ ಆಫ್ ಮಾಡಕಣಮ್ಮ, ಕರೆಂಟ್ ಪಾಸ ಆಯಿடுச்சு. ಇಷ್ಟು ಕಂಬ ಬಿದ್ದೋಯ್ತು. ಎಲ್ಲ பாட்டு போயிடுச்சு. என் பொண்ணு போயிட்டாலே, 2 பசங்களை விட்டுட்டு நான் என்ன பண்ணுவேன்? நாங்கள் என்ன செய்யறது? 2 குழந்தைங்கள, அவ்வளோ குழந்தைங்கள படிக்க வைக்கிறதுக்கு அங்கங்கே கஷ்டப்பட்டு, குழந்தைங்களுக்காக ಕಷ್ಟಪಟ್ಟು. ನಿನ್ನೆ ಸಂಜೆ ಮಕ್ಕಳನ್ನ ಟ್ಯೂಷನ್ಗೆ ಬಿಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ದುರಂತ ನಡೆದಿದೆ. ಯಾರೂ ಕೂಡ ಅಲ್ಲಿ ಆ ಕರೆಂಟನ್ನು ತೆಗೆದು ಕೆಲಸ ಮಾಡಬೇಕಾಯಿತು. ಅಧಿಕಾರಿಗಳು ಅದು ಯಾವುದೂ ಕೂಡ ತಲೆಗೆ ಹಾಕ್ಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಈ ಘಟನೆಗೆ ಕಾರಣ ಅನ್ನುವಂಥ ಆರೋಪವನ್ನು ಆ ಪೋಷಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಹೀಗಾಗಿರಬೇಕು. ಒಂದು ವಿದ್ಯುತ್ ಕಂಬ ಬಿದ್ದಿರೋದು ಇವ್ರ ಮೇಲೆ, ಎರಡನೇದು ಆ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಆ ವಿದ್ಯುತ್ ತಗುಲಿ ಮೃತಪಟ್ಟಿರ್ತಕ್ಕಂಥ 2 ಸಾಧ್ಯತೆಗಳಿದೆ. ನೋಡೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ದುರಂತಕ್ಕೆ ಕಾರಣ ಏನು? ಮತ್ತು ವಿದ್ಯುತ್ ಮೈ ಮೇಲೆ ಹರಿದು ಸಾವನ್ನಪ್ಪಿರೋದಾ ಅಥವಾ ಕಂಬ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರೋದಾ? ಏನು ನಡೆದಿದೆ ಘಟನೆ ಅಂತ? ಅರವಿಂದ್, ನಿನ್ನೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸುದಗುಂಟೆಪಾಳ್ಯದಲ್ಲಿ ಇಬ್ಬರು ಅಮಾಯಕ ಮಹಿಳೆಯರು ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ನಾನು ಇನ್ಸಿಡೆಂಟ್ ನಡೆದಿರುವಂಥ ಸ್ಥಳವನ್ನು ತೋರಿಸ್ತಾ ಇದ್ದೀನಿ. ನಿನ್ನೆ ಇಲ್ಲಿ 3 ಗಂಟೆ ಸುಮಾರಿಗೆ JCPಯಲ್ಲಿ ಕೆಲಸವನ್ನು
ಮಾಡ್ತಿರ್ತಾರೆ. JCB ಚಾಲಕ ಆತನ ನಿರ್ಲಕ್ಷ್ಯ, ಆತನಿಗೆ ಕೆಲಸದ ಮೇಲೆ ಒಂದು ಆಸಕ್ತಿ ಇಲ್ಲದೆ ಇರುವಂಥದ್ದು ಈ ದುರ್ಘಟನೆಗೆ ಕಾರಣವಾಗಿದೆ ಅನ್ನುವಂಥದ್ದು ಮೃತ ಕುಟುಂಬಸ್ಥರ ಆರೋಪ. ಯಾಕಂದರೆ ಅವನು ನಿನ್ನೆ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ JCBಯಲ್ಲಿ ಕೂತ್ಕೊಂಡು ನಾನು ಇಂತಿಷ್ಟು ನಿರ್ದಿಷ್ಟ ಸ್ಥಳದಲ್ಲಿದ್ದೇನೆ, ಸುತ್ತಮುತ್ತ ಪೋಲ್ಗಳಿದ್ದಾವೆ ಅನ್ನುವಂಥದ್ದು ಕೂಡ ಅವನ ಗಮನಕ್ಕಿಲ್ಲದೆ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡು ನಿರ್ಲಕ್ಷ್ಯದಿಂದ JCB ಚಾಲನೆ ಮಾಡಿದಂಥ ಪರಿಣಾಮ ಈ ಪೋಲ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿ ಯಾವಾಗ JCB ಹೊಡೆಯುತ್ತಾ ಕೂಡಲೇ ಪೋಲ್ ಕೆಳಗೆ ಬಿದ್ದಿರ್ತದೆ. ಅದೇ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿದ್ದಂಥ ಇಬ್ಬರು, ಸೋನಿ ಮತ್ತು ಸುಮತಿ ಎಂಬ ಇಬ್ಬರು ಮಹಿಳೆಯರು ನಡೆದುಕೊಂಡು ಬರ್ತುವಂಥ ಸಂದರ್ಭದಲ್ಲಿ ಆ ಪೋಲ್ ಅವರ ಮೇಲೆ ಬಿದ್ದಿದೆ. ಪರಿಣಾಮ ಇಬ್ಬರು ಮಹಿಳೆಯರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿಕೊಂಡು ಚಾಲಕನ ನಿರ್ಲಕ್ಷ್ಯ ಆರೋಪದಡಿ ಆತನನ್ನು ಬಂಧಿಸಿರುವಂಥದ್ದು. ರಾಜ್ಕುಮಾರ್ ಎಂಬ ಚಾಲಕನನ್ನು ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಒಂದು ಸ್ಪಷ್ಟವಾಗುತ್ತೆ ಅರವಿಂದ್, ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಪೋಲ್ಗಳಲ್ಲಿ ಕರೆಂಟ್ ಹಾಗೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಅವರ ಆರೋಪವಾಗಿರುವಂಥದ್ದು. ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದ ವೈಫಲ್ಯ ಇಲ್ಲಿ ಕಾಣ್ತಾ ಇರುವಂಥದ್ದು. ನಾನು ಎರಡೂ ಭಾಗದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ರಸ್ತೆಯಲ್ಲಿ ಸುಮಾರು ಜನ ನಿತ್ಯ ಓಡಾಡ್ತಿರ್ತಾರೆ, ಆದರೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಕಾಮಗಾರಿ ಮಾಡ್ತಿರುವಂಥ ಕೂಡ ತೆಗೆದುಕೊಂಡಿಲ್ಲ. ಜೊತೆಗೆ ಇಲ್ಲಿ BBMP ಜೊತೆಗೆ ಬೆಸ್ಕಾಂ ಅವರ ನಿರ್ಲಕ್ಷ್ಯವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರ ಆರೋಪ. ಯಾಕಂದರೆ ಈ ಪೋಲ್ಗಳನ್ನೇ ನಿರಂತರವಾಗಿ ಸರಿಯಾಗಿ ಮೇಂಟೈನ್ ಮಾಡದೇ ಇರುವಂಥದ್ದು ಕೂಡ JCB ಅದು ಡಿಕ್ಕಿ ಆದ ಕೂಡಲಿಕ್ಕೆ ಪೋಲ್ ಕೆಳಗೆ ಬೀಳಲಿಕ್ಕೆ ಪ್ರಮುಖವಾಗಿ ಕಾರಣವಾಯಿತು ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಭಾಳ ಪ್ರಮುಖವಾಗಿ BBMP ಅವರ ನಿರ್ಲಕ್ಷ್ಯ, ಜೊತೆಗೆ ಅವರು ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೇಫ್ಟಿ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಬೇಕಾಯಿತು. ಅವು ಕೂಡ ತೆಗೆದುಕೊಳ್ಳದೆ ಇರುವಂಥದ್ದೇ ಈ ದುರಂತಕ್ಕೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ದುರಂತ ಅಂತ್ಯ ಕಂಡಿದ್ದಾರೆ ಇಬ್ಬರು ಮಹಿಳೆಯರು, ಸೋನಿ ಮತ್ತು ಸುಮತಿ, ಈ ಪ್ರಕರಣದಲ್ಲಿ.